ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಥರ್ಡ್ ಡೇ ಥರ್ಡ್ ಲಾಗ್. ಏನಪ್ಪ ಈ ದಿನ ವಿಶೇಷ ಅಂದರೆ ಹೇಳಲೇಬೇಕಾ ಫ್ರೆಂಡ್ಸ್? ನಾನು ಹೇಳಿದರೆ ಸರಿ ಹೋಗಲ್ಲ, ನೀವೇ ನೋಡ್ಕೊಂಡು ಬಂದ್ಬಿಡ್ರಿ ಹೇಗಿದೆ ಇವತ್ತಿನ ಜರ್ನಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಕಡಕ್ಕ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೊಂಟು ಬಸ್ ಸ್ಟ್ಯಾಂಡೇ ನಿಂತ್ಕೊಂಡೆ ಫ್ರೆಂಡ್ಸ್. ಬಸ್ ಬರುತ್ತೆ ಅಂತ ಕಾಯ್ಕೊಂಡ ಎಷ್ಟೋ ಹೊತ್ತು ನಿಂತ್ಕೊಂಡೆ, ಆದ್ರೆ ಬಸ್ಸೇ ಬರಲಿಲ್ಲ. ಆದ್ರೂ ಒಂದು 5 ನಿಮಿಷ ಲೇಟ್ ಆಯಿತು. ಅದಕ್ಕೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್? ಶಾಕ್ ಆಗ್ಬೇಡ್ರಿ, ಏನೂ ಆಗಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಬಸ್ ಬಂತು ಫ್ರೆಂಡ್ಸ್. ಬಸ್ನೇ ಹತ್ಕೊಂಡು ನೋಡ್ತೀನಿ, ಒಂದು ಸೀಟು ಖಾಲಿದ್ದಿಲ್ಲ. ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಹಾಗೆ ನಿಂತ್ಕೊಂಡು ಹೋಗ್ತಾ ಇದ್ದೆ ದಾವಣಗೆರೆಗೆ. ಹಾಗೆ ದಾವಣಗೆರೆ ಬಂತು. ದಾವಣಗೆರೆ ಇಳ್ಕೊಂಡೆ ಫ್ರೆಂಡ್ಸ್. ಇಳ್ಕೊಂಡು ಕಾಲೇಜ್ ಹೋಗ್ತಾ ಇದ್ದೆ. ಏನಪ್ಪಾ ಅಂದ್ರೆ ಇಲ್ಲಿ ನಡ್ಕೊಂಡು ಹೋಗೋದೇ ಒಂದು ದೊಡ್ಡ ತಲೆನೋವಾಗಿದೆ. ನಡ್ಕೊಂಡು ಹೋಗ್ಲೇಬೇಕಾಗಿತ್ತು, ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಕಾಲೇಜಿಗೆ ಹೋದ್ವಿ ಫ್ರೆಂಡ್ಸ್. ಕಾಲೇಜ್ ಬಂದ್ಬಿಡ್ತು. ಕಾಲೇಜ್ ಬಂದ ತಕ್ಷಣ ಒಳಗೆ ಹೋಗಿ ಹಂಗೆ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋದೆ ಫ್ರೆಂಡ್ಸ್. ಹುಡ್ರಿ ಯಾರು ಬಂದಾರಂತ ಬಂದಿಲ್ಲ ಅಂದ್ಕೊಂಡೆ, ಆದರೆ ಎಲ್ಲ ಬಂದಲ್ಲ, ಕೂತ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನಾನು ಹೋಗಿ ಕೂತ್ಕೊಂಡೆ. ಕಂಗ್ರಾಚುಲೇಷನ್ ಬ್ರದರ್. ಹಾಗೆ ಕೂತ್ಕೊಂಡು ನೋಟ್ಸ್ ಬರೀತಿದ್ರು. ಅಲ್ಟ ಹೊಡೆಯವರೆಲ್ಲ ಅಲ್ಟ ಹೊಡಿತಿದ್ರು. ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಂಡ್ವಿ, ಫೋನ್ ಹಿಡ್ಕೊಂಡು. ಸಡನ್ ಎಂಟ್ರಿ ಕೊಟ್ರು ನೋಡ್ರಿ ನಮ್ಮ ಸೀನಿಯರ್ಸ್. ಎದಕ್ಕೆ ಎಂಟ್ರಿ ಕೊಟ್ರು ಅಂದ್ರೆ ನಾನು ದುಡ್ಡು ಕೇಳೋಕೆ ಅಂತ ಅಂದ್ಕೊಂಡೆ, ಆದರೆ ದುಡ್ಡು ಕೇಳೋಕೆ ಎಂಟ್ರಿ ಕೊಡಲಿಲ್ಲ ಅವರು. ಮತ್ತೆ ಎದಕ್ಕೆ ಎಂಟ್ರಿ ಕೊಟ್ರಪ್ಪ ಅಂತಂದರೆ, ನೋಡ್ರಿ ಬಂದ ತಕ್ಷಣ ಬಂದು ನೀವು ನೋಟ್ಸ್, ಬುಕ್ಸು ಎಲ್ಲ, ಫೋನು ಎಲ್ಲ ಒಳಗಿಡ್ರಿ ಅಂತಂದ್ರು. ಬಂದು ಕೇಳಿದ್ರು ಅದೇನಪ್ಪ ಅಂದರೆ ಥರ್ಡ್ ಇಯರ್ಸ್ಗೆ ಸೆಂಡಪ್ ಇತ್ತು, ಅವ್ರಿಗೋಸ್ಕರ ಒಂದು ಡ್ಯಾನ್ಸ್ ಮಾಡಬೇಕಾಗಿತ್ತು. ಅದಕ್ಕೆ ಡ್ಯಾನ್ಸ್ ಯಾರು ಮಾಡ್ತೀರಾ ಅಂತ ಕೇಳಕ್ಕೆ ಬಂದಿದ್ರು. ನಮ್ಗೆ ಕೇಳಿದ್ರು. ನಮ್ಮ ಹುಡ್ರು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಅವರು ಸುಮ್ಮನೆ ಆಗ್ಬಿಟ್ರು. ಮತ್ತೆ ಸೆಮಿನಾರ್ ಹಾಲಲ್ಲಿ ಕ್ಲಾಸ್ ಅಂತಂದು ನಮ್ಮ ಹುಡ್ರೆಲ್ಲ ರೆಡಿ ಆಗ್ತಿದ್ರು. ರೆಡಿಯಾಗಿ ಮತ್ತೆ ಹೋದ್ವಿ. ಸೆಮಿನಾರ್ ಹಾಲಿ ಬಂದು ನೋಡಿದರೆ ಸೆಮಿನಾರ್ ಹಾಲ್ ಇನ್ನೂ ಓಪನ್ ಆಗಿದ್ದಿಲ್ಲ. ಹಾಗೆ ಹೊರಗೆ ಕೂತ್ಕೊಂಡು ನಮ್ಮ ಹುಡ್ರೆಲ್ಲ ಅಲ್ಟೆ ಹೊಡಿತಿದ್ರು. ಹಾಗೆ ಕೀ ತಂದು ಓಪನ್ ಮಾಡಿದ್ರು. ಹಾಗೆ ಒಳಗೆ ಹೋಗಿ ಕೂತ್ಕೊಂಡ್ವಿ. ಇಲ್ಲೇನಪ್ಪ ಇನ್ನೊಂದು ಹೊಸದಂದ್ರೆ, ನಮ್ಮ ಹುಡ್ರಿಗೆ ಕೂತ್ಕೊಳಕ್ಕೆ ನಾಚಿಕೆ ಸ್ವಭಾವ ಜಾಸ್ತಿ. ಅದಕ್ಕೆ ಎಲ್ಲಿ ಕೂತ್ಕೊಳೋದು ಎಲ್ಲಿ ಬಿಡೋದು ಅಂತ ಯೋಚನೆ ಮಾಡ್ಕೊಂತ ಕೂತ್ಕೊಂತಾರೆ. ಮತ್ತೆ ಇಲ್ಲಿ ಇನ್ನೊಂದು ಹೊಸ ವಿಷಯ ಏನಪ್ಪ ಅಂತಂದ್ರೆ, ಸರ್ ಲೇಟಾಗಿ ಬರೋದೇ ನಮ್ಮ ಹುಡ್ರಿಗೆ ಭಾಳ ಇಷ್ಟ. ಅದಕ್ಕೆ ನಮ್ಮ ಸರ್ರಿಗೂ ಕೂಡ ಲೇಟಾಗಿ ಬರ್ತಾರೆ ಕ್ಲಾಸ್ ರೂಮಿಗೆ. ಇವ್ರ ಹೆಸರು ಚಾರ್ಲಿ ಸರ್ ಅಂತ. ಇವರು ಪಾಠ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆದರೆ ಯಾರಿಗೆ ಅರ್ಥ ಬಿಡ್ತೋ ಗೊತ್ತಿಲ್ಲ, ಆದರೆ ಪಾಠ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನಾವು ಹಾಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀವಿ. ಹೌದಾ? ಹಾಗೆ ಕ್ಲಾಸ್ ಮುಗಿಸ್ಕೊಂಡು ಹಂಗೆ ಹೊರಗೆ ಬಂದು ಹಂಗೆ ಕೆಳಕ್ಕೆ ಕ್ಲಾಸ್ ರೂಮಿಗೆ ಬಂದು ಕೂತ್ಕೊಂಡು ನೋಡಿದ್ರೆ ಟೀಚರ್ಸ್ ಯಾರು ಬರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಫ್ರೀ ಫೈರ್ ಆಡ್ಕೊಂತ ಕೂತ್ಕೊಂಡ್ವಿ. ನಾವೆಲ್ಲ ಆಡಿ ಸಾಕಾಯ್ತು. ಟೀಚರ್ ಬರ್ತಾರೆ ಅಂತ ನೋಡಿದ್ವಿ, ಯಾರು ಬರಲಿಲ್ಲ. ಅಷ್ಟೊತ್ತಿ ಎಲ್ಲ ಟೈಮ್ ಆಗಿತ್ತು, 4:15 ಆಗಿತ್ತು. ಅಷ್ಟೊತ್ತಿಗೆ ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಶೇಷ. ಇಷ್ಟ ಆದರೆ ಲೈಕ್ ಮಾಡಿರಿ.